ಗಾಯ್ಸ್, ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು, ಟೆಕ್ ಮಾರ್ಕೆಟಲ್ಲಿ ಒಂದು ಗೇಮ್ ಚೇಂಜರ್ ಎ ಐ ಮಾಡೆಲ್ ಬಂದಿದೆ. ಆಲ್ ದ ವೇ ಫ್ರಮ್ ಚೈನಾ. ಎಸ್, ನಾಟ್ ಫ್ರಮ್ ಯು ಎಸ್ ಬಟ್ ಚೈನಾ. ಅದು ಯು ಎಸ್ ಮಾರ್ಕೆಟ್ನ ಶಾಕ್ ಮಾಡಿದೆ. ಈ ಎ ಐ ಮಾಡೆಲ್ ತುಂಬಾ ಪವರ್ಫುಲ್ ಇದೆ. ನಿಮಗೆ ಕೂಡ ಈ ಎ ಐ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಕ್ಯೂರಿಯಾಸಿಟಿ ಇದೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯು ಎಸ್ ಎಗೆ ಏನೋ ಒಂದು ಫೀಲಿಂಗ್ ಇತ್ತು, ಯಾರು ಕೂಡ ಎ ಐ ಮಾಡೆಲ್ನ ಡೆವಲಪ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಚೈನಾ ಎ ಐ ಫೀಲ್ಡಲ್ಲಿ ಇನ್ನೂ 2 ಇಯರ್ಸ್ ಹಿಂದೆ ಇದೆ ಅಂತ ಅಂದ್ಕೊಂಡಿದ್ರು. ನಿಮಗೂ ಗೊತ್ತಿರಬೇಕು, ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ರಿಸ್ಟ್ರಿಕ್ಟೆಡ್ ಇದೆ, ಲೈಕ್ ಗೂಗಲ್, ಫೇಸ್ಬುಕ್ ಅದೆಲ್ಲ ವರ್ಕ್ ಆಗಲ್ಲ. ಬಟ್ ಆದರೂ ಕೂಡ ಚೈನಾ ಅವ್ರದ್ದೇ ಓನ್ ಇನ್ಕ್ರೆಡಿಬಲ್ ಎ ಐ ಮಾಡೆಲ್ನ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ಕಾಲ್ಡ್ DeepSeek R1. ಹೈಲೈಟ್ ಪಾಯಿಂಟ್ ಏನಂದರೆ ಇದು ಓಪನ್ ಸೋರ್ಸ್. ಈ ಮಾಡೆಲ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಫ್ರೀ ಆಫ್ ಕಾಸ್ಟ್. ಬಿಗ್ ಟೆಕ್ ಕಂಪನೀಸ್ ಲೈಕ್ ಓಪನ್ ಎ ಐ, ChatGPTನ ಟ್ರೈನ್ ಮಾಡೋಕ್ಕೆ $100 million ಖರ್ಚು ಮಾಡಿದ್ರು. ಆದರೆ ಚೈನಾ ಅವರು DeepSeek R1 ಮಾಡೆಲ್ನ ಡೆವಲಪ್ ಮಾಡೋಕ್ಕೆ ಜಸ್ಟ್ $5.5 million ಅಷ್ಟೇ ಖರ್ಚಾಗಿರೋದು ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇದು ಸೈಡ್ ಪ್ರಾಜೆಕ್ಟ್ ಆಗಿ ಡೆವಲಪ್ ಮಾಡಿರೋದು. DeepSeek R1 ಮಾಡೆಲ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಮ್ಯಾಚಿಂಗ್ ChatGPT. ಬೆಂಚ್ ಮಾರ್ಕ್ ಗ್ರಾಫ್ ನೋಡಿದ್ರೆ ಗ್ರೇ ಕಲರ್ ಇರೋದು ChatGPT ಸ್ಕೋರ್ನ ಇಂಡಿಕೇಟ್ ಮಾಡುತ್ತೆ, ಬ್ಲೂ ಕಲರ್ ಅಲ್ಲಿ ಇರೋದು DeepSeek R1 ಮಾಡೆಲ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಪ್ಯಾರಿಸನ್ ಪ್ರಕಾರ ಆಲ್ಮೋಸ್ಟ್ ಈಕ್ವಲ್ ಇದೆ. ಅಂಡ್ ಒಂದೊಂದು ಕೇಸಸ್ ಅಲ್ಲಿ DeepSeek R1 ChatGPTನ ಬೀಟ್ ಮಾಡ್ತಾ ಇದೆ. ಸೊ ಇವಾಗ DeepSeek R1 ಮಾಡೆಲ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಹಾಗೆ ChatGPT ಜೊತೆ ಕಂಪೇರ್ ಮಾಡಿಬಿಟ್ಟು ಯಾವುದು ಬೆಟರ್ ರೆಸ್ಪಾನ್ಸ್ ಕೊಡುತ್ತೆ ಅಂತ ನೋಡೋಣ. ಆ್ಯಂಡ್ ಲಾಸ್ಟಲ್ಲಿ ನಾವು ನಿಜವಾಗ್ಲೂ ಡೆವಲಪರ್ ಜಾಬ್ಸ್ಗೆ ಟಾಟಾ ಬಾಯ್ ಬಾಯ್ ಹೇಳ್ಬೇಕಾ ಅಂತಾನು ಹೇಳ್ತೀನಿ. ಸೊ ನೀವು DeepSeek R1 ಮಾಡೆಲ್ನ ಯೂಸ್ ಮಾಡ್ಬೇಕಂದ್ರೆ ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು DeepSeek ಅಂತ ಸರ್ಚ್ ಮಾಡಿ. ಸೊ www.deepseek.com ಅನ್ನೋದು DeepSeek ಅವ್ರ ವೆಬ್ಸೈಟ್. ಸೊ ಜಸ್ಟ್ ಓಪನ್ ಮಾಡಿ ನೋಡ್ಬೋದು, ನಮ್ಮ DeepSeek ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ 2 ಆಪ್ಷನ್ಸ್ ಇದೆ, ಸ್ಟಾರ್ಟ್ ನೌ, ಗೆಟ್ ದ ಡೆಸ್ಕ್ಟಾಪ್ ಆ್ಯಪ್ ಅಂತ. ಜಸ್ಟ್ ಸ್ಟಾರ್ಟ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ. ಒಂದು, ನೀವು ನಿಮ್ಮ ಇಮೇಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸೈನ್ ಅಪ್ ಆಗ್ಬೋದು, ಅವ್ರು ಜಸ್ಟ್ ಲಾಗಿನ್ ವಿತ್ ಗೂಗಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಚಾಟ್ ವಿಂಡೋ ಓಪನ್ ಆಗುತ್ತೆ. ಸೇಮ್ ChatGPTನ ಹೇಗೆ ಯೂಸ್ ಮಾಡ್ತಾ ಇದ್ವಿ ಅದೇ ಥರ ಈ DeepSeekನೂ ಯೂಸ್ ಮಾಡ್ಬೋದು. ಇವಾಗ ChatGPTಗೆ ಮತ್ತು DeepSeek ಮಾಡೆಲ್ಗೆ ಸೇಮ್ ಪ್ರಾಂಪ್ಟ್ ಕೊಟ್ಬಿಟ್ಟು ಯಾವ್ದು ರೆಸ್ಪಾನ್ಸ್ ಬೆಟರಾಗಿ ಬರುತ್ತೆ ಅಂತ ನೋಡೋಣ. ಇವಾಗ ChatGPT ಮತ್ತು DeepSeek ಎರಡು ಮಾಡೆಲ್ನು ಓಪನ್ ಮಾಡಿದ್ದೀನಿ. ನಾನು ಪ್ರಾಂಪ್ಟ್ ಬಂದುಬಿಟ್ಟು ಕ್ರಿಯೇಟ್ ಅ ಮಾಡರ್ನ್ ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಫಾರ್ಮ್ ಫಾರ್ ಮೈ ವೆಬ್ಸೈಟ್ ಕೋಡ್ ಫಾರ್ ಯು ಅಂತ ಕೊಡ್ತಿದ್ದೀನಿ. ಆ್ಯಂಡ್ ಇವನ್ DeepSeekಲ್ಲಿ ಕೂಡ ಸೇಮ್ ಪ್ರಾಂಪ್ಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, DeepSeekಲ್ಲಿ ಇದು ಒಂಥರ ಹೊಸ ಫ್ಯೂಚರ್ ಇದೆ, ಥಿಂಕಿಂಗ್ ಅಂತ. ಸೊ ಅದು ಥಿಂಕ್ ಮಾಡುತ್ತೆ ಎ ಐ ಏನೇನು ಮಾಡಬೇಕು ಅಂತ. ಫಸ್ಟ್ಗೆ ಥಿಂಕ್ ಮಾಡಿಬಿಟ್ಟು ಆಮೇಲೆ ನಮಗೆ ಆನ್ಸರ್ ಕೊಡುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ChatGPT ಕೂಡ ಆಲ್ರೆಡಿ ರೆಸ್ಪಾನ್ಸ್ ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು ಬೋತ್ ChatGPT ಮತ್ತು DeepSeek ರೆಸ್ಪಾನ್ಸ್ ಬಂದಿದೆ. ಸೊ ಫಸ್ಟ್ ಬಂದ್ಬಿಟ್ಟು ChatGPT ನೋಡೋಣ. ಇಲ್ಲಿ ಮೇಲ್ಗಡೆ ಪ್ರಿವ್ಯೂ ಅಂತ ಇದೆ. ಈ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲೇ ಔಟ್ಪುಟ್ ಹೇಗಿದೆ ಅಂತ ನೋಡ್ಬೋದು. ಓಕೆ, ಯೂಸರ್ ನೇಮ್ ಇದೆ, ಪಾಸ್ವರ್ಡ್ ಫೀಲ್ಡ್ ಇದೆ ಲಾಗಿನ್ ಫಾರ್ಮಲ್ಲಿ, ಆ್ಯಂಡ್ ರಿಜಿಸ್ಟರ್ ಫಾರ್ಮ್ ಕೂಡ ಇಲ್ಲೇ ಇದೆ, ಯೂಸರ್ ನೇಮ್, ಇಮೇಲ್, ಪಾಸ್ವರ್ಡ್. ಸೊ ಇಲ್ಲಿ ನೋಡ್ಬೋದು ಫರ್ಗೆಟ್ ಪಾಸ್ವರ್ಡ್ ಆ ಥರ ಆಪ್ಷನ್ ಯಾವುದು ಕೊಟ್ಟಿಲ್ಲ. ಇವಾಗ DeepSeek ಮಾಡೆಲ್ದು ರೆಸ್ಪಾನ್ಸ್ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಕೋಡ್ ಆದಮೇಲೆ ಎಕ್ಸ್ಪ್ಲನೇಷನ್ ಕೂಡ ಬಂದಿದೆ. ಇಲ್ಲಿ ರನ್ HTML ಆಪ್ಷನ್ ಇದೆ, ಬಟ್ ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿಬಿಟ್ಟು ಕೋಡ್ ಕಾಪಿ ಮಾಡಿದ್ದೀನಿ, ಇದೆಲ್ಲ ಪೇಸ್ಟ್ ಮಾಡಿಬಿಟ್ಟು ರನ್ ಮಾಡ್ತೀನಿ. ಇದು ನಮ್ಮ DeepSeek ಮಾಡೆಲ್ನ ರೆಸ್ಪಾನ್ಸ್. ಇಲ್ಲಿ ನೋಡಿ ಎಷ್ಟು ಮಾಡ್ರನ್ ಆಗಿದೆ. ಸೈನ್ ಇನ್ ಪೇಜ್ ಕೂಡ ಇದೆ, ಫರ್ಗಾಟ್ ಪಾಸ್ವರ್ಡ್. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ್ರೆ ಸೈನ್ ಅಪ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಪರ್ಸ್ನಲಿ ನನಗೆ DeepSeek ಮಾಡೆಲ್ದು ರೆಸ್ಪಾನ್ಸ್ ಇಷ್ಟ ಆಯಿತು, ಯಾಕಂದರೆ ಇದು ತುಂಬ ಮಾಡ್ರನ್ ಆಗಿದೆ ಆ್ಯಂಡ್ ಗುಡ್ ಲುಕಿಂಗ್ ಕೂಡ ಇದೆ. ಆ್ಯಂಡ್ ಇವನ್ ಫರ್ಗೆಟ್ ಯುವರ್ ಪಾಸ್ವರ್ಡ್ ಆಪ್ಷನ್ ಇದೆ. ಬಟ್ ChatGPT ರೆಸ್ಪಾನ್ಸಲ್ಲಿ ಲಾಗಿನ್ ಫಾರ್ಮಲ್ಲಿ ಫರ್ಗಾಟ್ ಆಪ್ಷನ್ ಇಲ್ಲ, ಇದು ಸಿಂಪಲ್ ಆಗಿದೆ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, DeepSeek R1 ಮಾಡೆಲ್ ChatGPTಗಿಂತ ಬೆಟರ್ ರೆಸ್ಪಾನ್ಸ್ ಕೊಡ್ತಾ ಇದೆ. ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಟ್ರೈ ಮಾಡಿ, ಯಾವ್ದು ಬೆಟರ್ ರೆಸ್ಪಾನ್ಸ್ ಕೊಡ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಇವಾಗ ಎ ಐ ಮಾಡೆಲ್ಸ್ ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ. ಇವಾಗ ನೀವೇನಾದರೂ ನಾವು ಕೋಡಿಂಗ್ ಜರ್ನಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬೇಕಾ ಅಂತ ಥಿಂಕ್ ಮಾಡ್ತಾ ಇದ್ದರೆ ಕ್ಲಿಯರ್ ಆನ್ಸರ್ ಬಂದ್ಬಿಟ್ಟು ನೋ. ಮೊದಲು ChatGPT ಬಂದಾಗಲೂ ಕೂಡ ಇದೇ ಥರ ಹೈಪ್ ಇತ್ತು, ಆದರೆ ಆ ಥರ ಏನಾಗಿಲ್ಲ. ಇನ್ಫ್ಯಾಕ್ಟ್ ಇವಾಗ ಕೋಡಿಂಗ್ ತುಂಬಾ ಈಸಿ ಆಗಿದೆ. ನಾನು 3 ಇಯರ್ಸ್ ಬ್ಯಾಕ್ ಕೋಡಿಂಗ್ ಸ್ಟಾರ್ಟ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಗೂಗಲಲ್ಲಿ ಸ್ಟ್ಯಾಕ್ ಓವರ್ಫ್ಲೋಲಿ ತುಂಬಾ ಸರ್ಚ್ ಮಾಡಬೇಕಿತ್ತು ಸೊಲ್ಯೂಷನ್ಗೆ. ಆದರೆ ಇವಾಗ ಎ ಐ ಮಾಡೆಲ್ಸ್ಗೆ ಕೇಳಿದರೆ ಸಾಕು, ಸೊಲ್ಯೂಷನ್ ಸೆಕೆಂಡ್ಸಲ್ಲಿ ಸಿಗುತ್ತೆ. ಇವಾಗ ಎಲ್ಲ ನಾಲೆಡ್ಜ್ ನಮ್ಮ ಫಿಂಗರ್ ಟಿಪ್ಸಲ್ಲಿ ಸಿಗ್ತಾ ಇದೆ. ಎ ಐ ಟೂಲ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳಿ. ಎ ಐ ಟೂಲ್ಸಿಂದ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ.
ಹಾಗೆ ಎ ಐ ಟೂಲ್ಸ್ನ ನಿಮ್ಮ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ಳಿ. ಈ ಎ ಐ ಬಗ್ಗೆ ಥಿಂಕ್ ಮಾಡೋ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.